ಹೆಲೋ ಎವ್ರಿವನ್. ಇದು ನನ್ನ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಡೈಲಿ ನನ್ನ ಮಾರ್ನಿಂಗ್ ರೂಟೀನ್ ಇದೇ ಥರನೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಟಿಫನ್ ರೆಡಿ ಮಾಡ್ತೀನಿ. ಬೇರೆ ಏನು ಕೆಲಸ ಇದ್ರೂ ಆಮೇಲೆ ನೋಡ್ಕೋತೀನಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇದ್ದಾಗ ನಾನು ಸ್ವಲ್ಪ ಲೇಸಿ ಆಗಿದ್ದೆ. ಲೇಟಾಗಿ ಎದ್ದೇಳ್ತಾ ಇದ್ದೆ, ಕೆಲಸಗಳನ್ನೆಲ್ಲ ಲೇಟಾಗೆ ಮಾಡ್ಕೋತಾ ಇದ್ದೆ. ಬಟ್ ಈಗ ಆಗೋದಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿ ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಮಕ್ಕಳು ರೆಡಿ ಆಗಿದ್ದರು. ಅವ್ರಿಗೆ ತಲೆ ಬಾಚಿದೆ. ಮಾಡಿರೋ ಅಂಥ ಚಪಾತಿನ ಬಾಕ್ಸಲ್ಲಿ ಹಾಕಿ ಲಂಚ್ ಬ್ಯಾಗ್ನ ರೆಡಿ ಮಾಡಿದೆ. ಆದಷ್ಟು ಮಕ್ಕಳಿಗೆ ಓಪನ್ ಮಾಡೋದಕ್ಕೆ ಈಸಿ ಆಗಿರೋ ಅಂಥ ಸ್ಟೀಲ್ ಬಾಕ್ಸ್ನಲ್ಲಿ ಊಟನ ಕಟ್ಟಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಯೂಸ್ ಮಾಡಬೇಡಿ. ಊಟ ಏನಾದರೂ ಬಿಸಿ ಇದ್ದು ನಾವು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಊಟ ಕಟ್ಟೋದ್ರಿಂದ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಸೊ ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಅವ್ರ ಕೆಲಸಗಳನ್ನ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಬಿಡಿ. ಶೂ ಪಾಲಿಶ್ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಸಾಕ್ಸ್ಗಳನ್ನ ಅವ್ರು ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಜವಾಬ್ದಾರಿ ಅನ್ನೋದು ಬರುತ್ತೆ ಮತ್ತು ಕೆಲಸನೂ ಕಲ್ತಾಗುತ್ತೆ.